नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधर गुरु महाचरिता भगवान् श्रीधर गुरु महाचरिता। श्री गुरु कृपेयाधार निरूपित श्रीधर गुरु महाचरिता भगवान् श्रीधर गुरु महाचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಶ್ರೀ ಚರಣಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ. ಮಹಾಚರಿತ್ರೆಯ ಕೇಳುಗರನ್ನೆಲ್ಲ ನಾನು ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಗುರುದೇವದತ್ತ. ಭಕ್ತರ ಮನೋರಥಗಳನ್ನು ಪೂರ್ಣ ಮಾಡುವಂಥವನು, ದುಃಖವನ್ನು ಹೋಗಲಾಡಿಸುವಂಥವನು, ತ್ರೈಮೂರ್ತಿ ಸ್ವರೂಪನು, ಮೃತ್ಯುವಿಗೂ ಮೃತ್ಯುವಾದಂಥವನು ಆದಂಥ ಎಲ್ಲ ಲೋಕಗಳಿಗೂ ಆದ್ಯನೂ ಆದಂತಹ ಪರಮಪುರುಷ ಶ್ರೀ ಸದ್ಗುರುವನ್ನು ಶ್ರೀ ಶ್ರೀಧರ ಸ್ವಾಮಿಗಳನ್ನು ನಾನು ಸ್ತುತಿಸ್ತೇನೆ. ಆ ಸದ್ಗುರುವಿನ ಕೃಪೆಯಿಂದಲೇ ಉಂಟಾದ ಪರಮಾತ್ಮನ ಸಾಕ್ಷಾತ್ಕಾರದಿಂದಲೇ ಈ ಜಗತ್ತಿನ ಭ್ರಾಂತಿ ನಷ್ಟವಾಗ್ತದೆ. ಗುರುಕೃಪೆಯ ಹೊರತಾಗಿ ಪರಮಾತ್ಮಾನುಭವಕ್ಕೆ ಬೇರೆ ಸಾಧನೆ ಇಲ್ಲ. ಯಾವಾತನ ಕೃಪೆಯಿಂದ ಜ್ಞಾನಿಗೆ ಪುನಃ ಸಂಸಾರ ಬಂಧನ ಇರುವುದಿಲ್ವೋ ಅಂತಹ ಸದ್ಗುರು ಭಗವಂತನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ದೇಶ ಕಾಲ ದ್ರವ್ಯ ಕರ್ತೃ ಮಂತ್ರ ಕರ್ಮ ವಿಶುದ್ಧಿತಃ ಯದ್ಭಕ್ತಿ ಮುಕ್ತಿದಾಭಿದ್ಯ ತಯಾ ದತ್ತಃ ಸ ಸದ್ವಿತಃ. ದೇಶ ಕಾಲ ದ್ರವ್ಯ ಕರ್ತೃ ಮಂತ್ರ ಕರ್ಮ ಇವುಗಳ ಪರಿಶುದ್ಧತೆಯಿಂದಲೇ ಅಭೇದ ರೂಪವಾದ ಮುಕ್ತಿಗೆ ಕಾರಣವಾದಂಥ ದೃಢಭಕ್ತಿ ಜೀವಿಯಲ್ಲಿ ಉದಯಿಸುತ್ತದೆ. ಆದ್ದರಿಂದಲೇ ಸಜ್ಜನರಿಗೆ ಹಿತವನ್ನುಂಟು ಮಾಡುವಂಥವನು, ನಾಮರೂಪಾದಿಗಳಿಗೆ ದೂರನು, ಎಲ್ಲೆಲ್ಲಿಯೂ ಇರುವಂಥವನು, ಸರ್ವಾಂತರ್ಯಾಮಿಯೂ ಅಭಯಪ್ರದನು, ಚಿದ್ಘನನು, ಧೀರನೂ ಆದಂಥ ಆ ಸದ್ಗುರು ದತ್ತಾತ್ರೇಯನನ್ನು ನಾನು ಸ್ತುತಿಸ್ತೇನೆ. ವರ್ಣಾಶ್ರಮ ಧರ್ಮಾನುಷ್ಠಾನಗಳಿಂದ ಪ್ರಸನ್ನ ಚಿತ್ತರಾದಂತಹ, ಎಲ್ಲ ಶಾಸ್ತ್ರಗಳಲ್ಲಿ ನಿಷ್ಣಾತರಾದಂತಹ, ಭಕ್ತರ ವಿವಿಧ ದುಃಖಗಳನ್ನು ಹೋಗಲಾಡಿಸ್ತಾ ಅಪಾರ ಕೀರ್ತಿವಂತರೂ ಯತಿಶ್ರೇಷ್ಠರೂ ಪರಮಹಂಸರೂ ಆದಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಭಕ್ತಿಯಿಂದ ವಂದಿಸ್ತೇನೆ. ಶ್ರೀ ಸದ್ಗುರುವಿನ ಕಥೆ ಕಾಮಧೇನುವಿನ ಹಾಗೆ ಚಿಂತಿಸಿದ ಫಲವನ್ನು ಕೊಡುವಂಥದ್ದು, ತತ್ವಜ್ಞಾನವನ್ನೂ ನೀಡುವಂಥದ್ದು. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಿಮೆ ಅಪಾರ, ಅನಂತ, ಅದ್ಭುತವಾಗಿದೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ಭಕ್ತಿಯಿಂದ ಆರಾಧಿಸಿ, ಪೂಜಿಸಿ, ಚಿಂತಿಸಿ, ಭಜಿಸಿ ಬಹಳ ಬೇಗನೆ ತಮ್ಮ ಮನದಿಷ್ಟಾರ್ಥಗಳನ್ನು ಈಡೇರಿಸಿಕೊಂಡಂಥವರು, ಈಡೇರಿಸಿಕೊಳ್ಳುತ್ತಾ ಇರುವಂಥವರು ಅನೇಕ ಬಹಳ ಭಕ್ತರಿದ್ದಾರೆ ಶ್ರೀ ಶ್ರೀಧರ ಸ್ವಾಮಿಗಳಿಗೆ. ಶ್ರೀ ಶ್ರೀಧರ ಸ್ವಾಮಿಗಳವರ ದರ್ಶನವನ್ನು ಮಾಡಬೇಕು ಹೇಳುವಂಥ ಇಚ್ಛೆ ಏನಿದೆಯೋ ಅದು ಕೂಡ ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ರೋಗ ತನ್ನನ್ನು ಆಶ್ರಯಿಸುವುದರೊಳಗೆ, ಮುಪ್ಪು ತನ್ನನ್ನು ಆಕ್ರಮಿಸುವುದರೊಳಗೆ, ಬುದ್ಧಿ ಮರುಳಾಗುವುದರೊಳಗೆ, ಸಾವನ್ನು ಕಾಣುವುದರೊಳಗೆ ಸ್ವಸ್ಥನಾಗಿರುವಾಗ ವಿವೇಕಿಯಾದಂಥವನು ಶ್ರೀ ಗುರುಭಕ್ತಿಯನ್ನು ಆಶ್ರಯಿಸಲೇಬೇಕಂತೆ. ಈ ಭವದ ಬಂಧನವನ್ನು ಬಿಡಿಸಿಕೊಳ್ಳಲೇಬೇಕು ಹೇಳಿ ಜ್ಞಾನಿಗಳ ಸಂದೇಶವೂ ಇದೆ.
ಇಂತಹ ಜ್ಞಾನಿಗಳ ಸಂದೇಶಕ್ಕೆ ತಲೆಬಾಗ್ತಾ ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗಕ್ಕೆ ನಾವು ಹೋಗ್ತೇವೆ. ಸಜ್ಜನಗಡದ ಶ್ರೀ ಸಮರ್ಥ ಸದ್ಗುರುವಿನ ಸೇವಕರು ಶ್ರೀ ಸಮರ್ಥರ ಪಾದುಕೆಯೊಂದಿಗೆ ಹಿಮಾಲಯದ ಯಾತ್ರೆಯನ್ನು ಮುಗಿಸಿ ಕಾಶಿಗೆ ಬಂದಿದ್ದರಂತೆ. ಅಲ್ಲಿ ಶ್ರೀ ಸಮರ್ಥರ ಅವತಾರ ಕಾರ್ಯದ ಮಹತ್ತೆಯನ್ನು ಪ್ರಚಾರ ಮಾಡುತ್ತಾ ರಾಮದಾಸಿ ಪಂಥದವರು ದಶಾಶ್ವಮೇಧ ಘಾಟಿನಲ್ಲಿ ಶ್ರೀ ಸಮರ್ಥರ ಪಾದುಕೆಯೊಂದಿಗೆ ವಾಸ್ತವ್ಯ ಮಾಡಿದರು. ಅಲ್ಲಿ ಶ್ರೀ ಸಮರ್ಥರ ಪಾದುಕೆಗೆ ಭವ್ಯವಾದ ದಿವ್ಯವಾದ ಸ್ವಾಗತವೂ ಆಯಿತು. ಭಕ್ತರಿಗೆ ದರ್ಶನಕ್ಕಾಗಿ ಶ್ರೀ ಪಾದುಕೆಯನ್ನು ಇಟ್ಟಿದ್ದರು. ಜೈ ಜೈ ರಘುವೀರ ಸಮರ್ಥ ಹೇಳಿ ಆ ಭಕ್ತರು ಪಾದುಕೆಯ ದರ್ಶನವನ್ನು ಮಾಡ್ತಾ ಇದ್ದರು. ತಮ್ಮ ಸದ್ಗುರುಗಳಾದ ಶ್ರೀ ಸಮರ್ಥ ರಾಮದಾಸರ ದಿವ್ಯ ಪಾದುಕೆಗಳ ದರ್ಶನವನ್ನು ಮಾಡಬೇಕು ಶ್ರೀ ಶ್ರೀಧರರಿಗೂ ಅನಿಸಿತು. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳು ಏಕಾಂತದಲ್ಲಿ ಕುಳಿತಿದ್ದರು. ಜನರಿಗೆ ತಮ್ಮ ದರ್ಶನವಾದರೆ ಪುನಃ ಲೌಕಿಕ ಜನರ ಮಧ್ಯೆ ಇರಬೇಕಾಗ್ತದೆ ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳು ಯೋಚಿಸಿದ್ರಂತೆ. ಬೆಳಗ್ಗೆ 5 ಗಂಟೆಯೊಳಗೆ ತಮ್ಮ ಸ್ನಾನ ಅನ್ನಿಕಾದಿಗಳನ್ನು ಮುಗಿಸಿ ತಮ್ಮ ತಲೆಗೆ ಮುಂಡಾಸದಂತೆ ಬಟ್ಟೆಯನ್ನು ಸುತ್ತಿಕೊಂಡು ಶ್ರೀ ಸಮರ್ಥರ ಪಾದುಕೆ ಇರುವ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಬಹಳ ಜನರು ಶ್ರೀ ಸಮರ್ಥರ ಪಾದುಕೆಯ ದರ್ಶನಕ್ಕಾಗಿ ಸೇರಿಕೊಂಡಿದ್ದರು. ಅಲ್ಲಿ ಸಾಧು ಸಂತರು ಸನ್ಯಾಸಿಗಳು ಇದ್ದರಂತೆ. ಅವರೆಲ್ಲರೂ ದರ್ಶನ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳು ತಾವೂ ಹೋಗಿ ಶ್ರೀ ಸಮರ್ಥರ ಪಾದುಕೆಯ ದರ್ಶನ ಪಡ್ಕೊಂಡು ಅಲ್ಲಿಂದ ಬಹಳ ಬೇಗನೆ ಮುಂದಕ್ಕೆ ಹೊರಟರಂತೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ಯಾರಿಂದಲೂ ಗುರುತಿಸಲಿಕ್ಕೆ ಆಗಲಿಲ್ಲ. ಶ್ರೀ ಸಮರ್ಥರ ಸೇವಕರಿಗೆ ಸ್ವಲ್ಪ ಅನುಮಾನ ಬಂತಂತೆ. ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳ ಹಾಗೆ ಕಾಣಿಸ್ತಾ ಇದ್ದಾರಲ್ಲ, ಇವರು ಯಾರಿರಬೇಕು ಹೇಳಿ ಸಂಶಯದಿಂದ ನೋಡುವಷ್ಟರಲ್ಲಿಯೇ ಶ್ರೀ ಶ್ರೀಧರ ಸ್ವಾಮಿಗಳು ಅವರಿಗೆ ಕಾಣಿಸದೆ ಬಹಳ ಮುಂದೆ ಸಾಗಿಬಿಟ್ಟಿದ್ದರು. ಸೂರ್ಯೋದಯದ ಒಳಗೆ ತಮ್ಮ ವಾಸ್ತವ್ಯದ ಸ್ಥಳಕ್ಕೆ ಬಂದು ಮುಟ್ಟಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಕಾಶಿಯಲ್ಲಿ ಇರುವಾಗ ಒಂದು ದಿನ ಯಾರಿಗೂ ತಿಳಿಸದೆ ಪ್ರದೋಷದ ಸಮಯದಲ್ಲಿ ಶ್ರೀ ದತ್ತ ಪಾದುಕೆ ಇರುವ ಸ್ಥಳದಲ್ಲಿ ಹೋಗಿ ಧ್ಯಾನಸ್ಥರಾಗಿ ಕುಳಿತುಬಿಟ್ರಂತೆ. ಇತ್ತ ವಾಸ್ತವ್ಯದ ಸ್ಥಳದಲ್ಲಿ ಶ್ರೀ ಗುರುಭಕ್ತರಾದ ಸುಬ್ರಾಯ ಭಾಗವತ ದಂಪತಿಗಳು ರಾತ್ರಿಯೂ ಕೂಡ ಶ್ರೀ ಗುರುಗಳು ಬಾರದೇ ಇರುವುದನ್ನು ಕಂಡು ಗಾಬರಿಯಾಗ್ತಾರೆ. ಯಾವ ಕಡೆಗಳಲ್ಲಿ ಹುಡುಕಿದರೂ ಶ್ರೀ ಶ್ರೀಧರ ಸ್ವಾಮಿಗಳು ಅವರಿಗೆ ಕಾಣಿಸಲಿಲ್ಲ. ಇನ್ನು ಸದ್ಗುರು ಶ್ರೀ ದತ್ತನೇ ಗತಿ ಹೇಳಿ ಆ ದತ್ತನನ್ನೇ ಪ್ರಾರ್ಥಿಸ್ತಾ ತಮ್ಮ ವಾಸದ ಮನೆಯ ಹೊರಬಾಗಿಲಿನಲ್ಲಿ ಕುಳಿತು ಶ್ರೀ ಶ್ರೀಧರ ಸ್ವಾಮಿಗಳು ಬರುವ ದಾರಿಯನ್ನೇ ಕಾಯ್ತಾ ಇದ್ದರಂತೆ. ಅಷ್ಟರಲ್ಲಿ ಶ್ರೀ ದತ್ತಾತ್ರೇಯನು ಶ್ರೀ ಗುರುಸೇವಕನಾದ ದತ್ತಬೂವ ಎಂಬುವನ ವೇಷವನ್ನು ಧರಿಸಿಕೊಂಡು ಶ್ರೀ ಶ್ರೀಧರ ಸ್ವಾಮಿಗಳು ದತ್ತನ ಪಾದುಕೆ ಇರುವ ಸ್ಥಳದಲ್ಲಿದ್ದಾರೆ ಹೇಳಿ ತಿಳಿಸಿ ಹೋದನಂತೆ. ಅವನು ದತ್ತಬೂವ ಎಂಬ ಸೇವಕನಿದ್ದಾನೆ ಹೇಳಿ ಅವನನ್ನು ಕುರಿತು ವಿಶೇಷವಾಗಿ ಯೋಚಿಸದೆ ಮಾತನಾಡಿಸದೆ ಶ್ರೀ ಶ್ರೀಧರ ಸ್ವಾಮಿಗಳು ಇರುವ ಸ್ಥಳಕ್ಕೆ ಸುಬ್ರಾಯ ಭಾಗವತ ದಂಪತಿಗಳು ಹೊರಡಬೇಕು ಅನ್ನುವಷ್ಟರಲ್ಲಿ ಪಟಪಟನೆ ಶ್ರೀ ಪಾದುಕೆಯ ಶಬ್ದ ಕೇಳಿಸುತ್ತಂತೆ. ಕಣ್ಣರಳಿಸಿ ನೋಡುತ್ತಾರೆ, ಶ್ರೀ ಶ್ರೀಧರ ಸ್ವಾಮಿಗಳು ಬಂದೇ ಬಿಟ್ಟರು. ಆಗ ಎಲ್ಲ ವಿಷಯವನ್ನು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ನಿವೇದಿಸಿಕೊಳ್ತಾರೆ. ಆಗ ಶ್ರೀಧರ ಸ್ವಾಮಿಗಳು ಹೇಳಿದರಂತೆ, ಮಕ್ಕಳಿರ, ಹಾಗಾದರೆ ಸೇವಕನ ಪಾತ್ರ ಧರಿಸಿ ಬಂದವನು ಸದ್ಗುರು ದತ್ತನೇ ಆಗಿದ್ದ. ದತ್ತಾತ್ರೇಯನ ಹೊರತು ಯಾರಿಗೂ ನಾನಿರುವ ಸ್ಥಳವೂ ತಿಳಿದಿರಲಿಲ್ಲ. ಆಗಲಿ ಇಂದು ಶ್ರೀ ದತ್ತನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಬೇಕು ಹೇಳಿದರಂತೆ. ಅದರಂತೆಯೇ ಶ್ರೀ ದತ್ತನ ಚರಣಗಳಿಗೆ ಶ್ರೀ ದತ್ತನ ಮೂರ್ತಿಗೆ ಪೂಜೆಯನ್ನು ವಿಶೇಷವಾಗಿ ಸಲ್ಲಿಸಿದರಂತೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಪ್ರತ್ಯಕ್ಷ ದತ್ತಸ್ವರೂಪರೇ ಆಗಿದ್ದರೂ ಕೂಡ ತಮ್ಮ ಅವತಾರವನ್ನು ವ್ಯಕ್ತಪಡಿಸದೆ ಜಗದೋದ್ಧಾರವನ್ನು ಮಾಡ್ತಾ ಇದ್ದರು.